ಸರ್ JDS ಬಿಟ್ಟು ಕಾಂಗ್ರೆಸ್ಗೆ ಹೋಗೋದಕ್ಕೆ ಕಾರಣ ಸರ್? ಸಾರ್ವಜನಿಕರ ಕುಂದುಕೊರತೆಗಳೇ ಕಾರಣ. ನೋಡಿ, ಈಗ ಈ ಒಂದು ಬಡಾವಣೆಗೆ ಬಂದಿದ್ದೇವೆ. 2007ರಲ್ಲಿ ಏರೋಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಪಾಲಿಕೆಗೆ ಬಂದಂಥ ಪ್ರದೇಶ ಇವೆಲ್ಲ. ಈಗ 2007ರಿಂದ 2027 ಬರ್ತಾಯಿದೆ. 20 ವರ್ಷಗಳಾದರೂ ಸಹ ನಮಗೆ ನಮ್ಮ ನಾಗರಿಕರು ಮತದಾರರು ಪಾಲಿಕೆಗೆ ಕಟ್ಟಬೇಕಂತ ತೆರಿಗೆಯನ್ನು ಚಾಚು ತಪ್ಪದೆ ಕಟ್ಟದೆ ವಿಳಂಬ ಮಾಡಿದ್ರೆ ಬಡ್ಡಿ ಹಾಕ್ತಾರೆ, ಬಡ್ಡಿ ಸಮೇತನೂ ಕಟ್ತಾರೆ. ಆದರೆ ನಾವು ಕಷ್ಟಪಟ್ಟು ದುಡ್ದು ನಮ್ಮ ಮನೆಗಳಿಗೆ, ನಮ್ಮ ಸೈಟ್ಗಳಿಗೆ ಕಟ್ತಕ್ಕಂಥ ತೆರಿಗೆ ಹಣ ನಮ್ಮ ಮನೆ ಬಾಗಿಲಲ್ಲಿ, ನಮ್ಮ ರಸ್ತೆಯಲ್ಲಿ ಅಭಿವೃದ್ಧಿಗೆ ಬಳಕೆ ಆಗದೆ ಎಲ್ಲೆಲ್ಲ ಹೋಗ್ತಾಯಿದೆ. ನಮ್ಮ ಬಡಾವಣೆ ರಸ್ತೆಗಳು ಪಾಳು ಬಿದ್ದಿದ್ದಾವೆ, ಕುಲ್ಗೆಟ್ ಹೋಗಿದ್ದಾವೆ, ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ, ಓಡಾಡೋಕ್ಕಾಗ್ತಾಯಿಲ್ಲ, ನಡೆದಾಡೋಕ್ಕಾಗ್ತಾಯಿಲ್ಲ. ಕಾಲ್ನಡಿಗೆಯಲ್ಲಿ ನಡೆಯೋದು ಕಷ್ಟ ಆಗಿದೆ. ಹಾಗಾಗಿ ನಾವು ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ, ಮತದಾರರ ಹಿತದೃಷ್ಟಿಯಿಂದ ನಾವು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ತಾಯಿದ್ದೇವೆ. ಸೋಮಶೇಖರ್ ಅವ್ರ ಜೊತೆ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗುತ್ತೆ. ಸಾರ್ವಜನಿಕರಿಗೆ ನೆಮ್ಮದಿಯಾಗಿ ಜೀವನವನ್ನು ಮಾಡುವಂಥ ಒಂದು ಅವಕಾಶ ಸಿಗುತ್ತೆ, ಮೂಲಭೂತ ಸೌಲಭ್ಯಗಳು ಸಿಗ್ತವೆ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬರ್ತಾಯಿದ್ದೇವೆ. ಜೊತೆಗೆ ಸರ್ JDS ಇಲ್ಲಿ ಗೆಲ್ಲದೆ ಇರೋದಕ್ಕೆ ಕಾರಣ? ಯಾವಾಗ 4 ಬಾರಿ MLA ಎಲೆಕ್ಷನ್ ಅದು ಮುಂದೆ ಮಾತಾಡೋಣ. ಈಗ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ಇದು.